ಹಲೋ ಗೈಸ್, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ಆಗಿರೋ ಬಿರಿಯಾನಿ ರೆಸಿಪಿನ ಮಾಡಿ ತೋರಿಸ್ತೀನಿ. ನೋಡಿ, ತುಂಬ ಸ್ಪೆಷಲ್ ಇದೆ, ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ. ಈ ರೆಸಿಪಿನ ನೀವು ಲಂಚ್ ಬಾಕ್ಸಿಗೂ, ಬ್ರೇಕ್ಫಾಸ್ಟಿಗೂ, ಡಿನ್ನರಿಗೂ ಯಾವುದಕ್ಕೂ ಟ್ರೈ ಮಾಡ್ಬೋದು. ತುಂಬ ರುಚಿಯಾಗಿರೋ ಈ ಸೋಯಾಬೀನ್ ಮತ್ತು ಸಬ್ಬಸಿಗೆ ಸೊಪ್ಪಿದು ಒಂದು ಬಿರಿಯಾನಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನೋಡಿ ಇಲ್ಲಿ ಮೊದಲು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತೇಳಿ ಹೇಳ್ತೀನಿ. ಮೊದಲಿಗೆ ಒಂದು ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಬ್ಬಸಿಗೆ ಸೊಪ್ಪು, 4 ಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಸ್ವಲ್ಪ ಹುಣಸೆ ಹಣ್ಣು, ಆಮೇಲೆ ಒಂದು 2 ಕ್ಯಾರೆಟು, ಒಂದು 10 ಬೀನ್ಸು, 1 ಅಥವಾ 1.5 ನೀರುಳ್ಳಿ, 3 ಪಲಾವ್ ಎಲೆ. ಇಲ್ಲಿ ಎಲ್ಲ ಥರದ್ದು ಮಸಾಲೆ ಪದಾರ್ಥಗಳು ತಗೊಂಡಿದ್ದೀನಿ. ಏಲಕ್ಕಿ, ಮರಾಠಿ ಮೊಗ್ಗು ಎಲ್ಲ ತಗೊಂಡಿದ್ದೀನಿ. ಇಲ್ಲಿ ಇವಾಗ 1 ಕಪ್ಪಲ್ಲಿ ಸ್ವಲ್ಪ ಸೋಯಾಬೀನ್, ಅದನ್ನು ನಾನು ಬಿಸಿನೀರಲ್ಲಿ ನೆನೆ ಹಾಕಿ ಒಂದು 5 ನಿಮಿಷ ನೆನೆ ಹಾಕಿದ್ದೆ, ಅದನ್ನು ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ, ಮೆಣಸಿನ ಪುಡಿ, ಬಿರಿಯಾನಿ ಮಸಾಲಾನ ಆ್ಯಡ್ ಮಾಡ್ಕೋಬೇಕು. ನಮ್ಮನೆಯಲ್ಲಿ ದೊನ್ನೆ ಬಿರಿಯಾನಿ ಚಿಕನ್ ಮಸಾಲ ಇತ್ತು, ಅದನ್ನೇ ಆ್ಯಡ್ ಮಾಡಿಕೊಂಡೆ. ನೀವು ಬೇಕಿದ್ರೆ ಬೇರೆ ಯಾವುದಾದ್ರೂ ಬಿರಿಯಾನಿ ಮಸಾಲಾನ ಆ್ಯಡ್ ಮಾಡ್ಕೋಬೋದು. ಇವಾಗ ಇದಕ್ಕೆ ಸ್ವಲ್ಪ ಬೆಣ್ಣೆನ ಆ್ಯಡ್ ಮಾಡ್ಕೋಬೇಕು. ಈ ಬೆಣ್ಣೆನ ಆ್ಯಡ್ ಮಾಡಿಕೊಂಡು ಒಂದು 5 ನಿಮಿಷ ಅದನ್ನು ಹಾಗೇ ಇಟ್ಟಿರಬೇಕು. ಆಮೇಲೆ ನೆನೆಸಿಟ್ಟಿರೋ ಬಟಾಣಿನ ತಗೋಬೇಕು. ಇಲ್ಲಿ ಸ್ವಲ್ಪ ಬಟಾಣಿನ ನೆನೆಸಿಟ್ಟಿದ್ದೀನಿ. ಇವಾಗ ಮಿಕ್ಸಿಗೆ ಸ್ವಲ್ಪ ತೆಂಗಿನ ತುರಿ, ಅದಕ್ಕೆ ನಾವು ಆವಾಗ ಇಟ್ಟಿರೋ 4 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸಬ್ಬಸಿಗೆ ಸೊಪ್ಪು, ಹುಣಸೆ ಹಣ್ಣು, ಅದಕ್ಕೆ ಸ್ವಲ್ಪ ನೀರು ಹಾಕಿ ಗಿರ್ರ ಅಂತೇಳಿ ಮಿಕ್ಸಿ ಮಾಡಿ ತಗೊಂಬರಬೇಕು. ಚೆನ್ನಾಗಿ ಅದು ಗ್ರೈಂಡ್ ಆಗಬೇಕು. ಇವಾಗ ಒಂದು ಕುಕ್ಕರಿಗೆ 1 ಅಥವಾ 1.5 ಸ್ಪೂನ್ ತುಪ್ಪ ಹಾಕಬೇಕು. ನಾನಿಲ್ಲಿ ದೊಡ್ಡ ಗಾತ್ರದ ಸ್ಪೂನ್ ತಗೊಂಡು 1.5 ಸ್ಪೂನ್ ಹಾಕಿದ್ದೀನಿ. ಚಿಕ್ಕ ಗಾತ್ರದ ಸ್ಪೂನ್ ಅದೇ 2 ಅಥವಾ 3 ಸ್ಪೂನ್ ತಗೊಳ್ಳಿ. ಅದಕ್ಕೆ ಆವಾಗ ಎಲ್ಲ ಮಸಾಲೆ ಪದಾರ್ಥ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವಾ, ಆ ಮಸಾಲೆ ಪದಾರ್ಥನ ಎಲ್ಲ ಚೆನ್ನಾಗಿ ಹಾಕಿ ಒಂದು 5 ನಿಮಿಷ ಉರಿಸಬೇಕು. ಆಮೇಲೆ 3 ಪಲಾವ್ ಎಲೆ ಹಾಗೆ ಈರುಳ್ಳಿನ ಹಾಕಿ ಚೆನ್ನಾಗಿ ಬಾಡಿಸಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಮೆತ್ತಗಾದ ನಂತರ ಅದಕ್ಕೆ ಇವಾಗ ವೆಜಿಟೇಬಲನ್ನು ಆ್ಯಡ್ ಮಾಡ್ಕೋಬೇಕು. ಕ್ಯಾರೆಟ್ ಮತ್ತು ಬೀನ್ಸನ್ನು ಅದಕ್ಕೇ ಹಾಕಿ ಒಂದು 5 ನಿಮಿಷ ಅದನ್ನು ಹಾಗೆಯೇ ಹುರಿಬೇಕು. ಅದೊಂದು 5 ನಿಮಿಷ ಹುರಿದಾದ್ಮೇಲೆ ಅದಕ್ಕೆ 1.5 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಗೈಸ್, ಇವಾಗ ನಾವು ವೆಜಿಟೇಬಲ್ ಜೊತೆ ಬಟಾಣಿ ಹಾಗೂ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲೆ ಪದಾರ್ಥನೂ ಸೇರಿಸಿ ಚೆನ್ನಾಗಿ ಬಿಸಿ ಮಾಡಬೇಕು. ಯಾಕೆಂದರೆ ಅದರದ್ದು ಹಸಿ ವಾಸನೆ ಹೋಗಬೇಕಲ್ವ ಗೈಸ್, ಅದಕ್ಕೋಸ್ಕರ. ಒಂದು 5 ನಿಮಿಷ ನಂತರ ಈ ಸೋಯಾಬೀನ್ ಏನು ರೆಡಿ ಮಾಡಿಕೊಂಡಿದ್ವಲ್ವ, ಆ ಸೋಯಾಬೀನನ್ನು ಅದಕ್ಕೇ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಹುರಿಬೇಕು. ನೋಡಿ, ಈ ಥರ ಬರಬೇಕು, ಅದಕ್ಕೆ ಬರಬೇಕು. ಇಲ್ಲಿ ಇವಾಗ ನಾನು 4.25 ಲೋಟ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಉಪ್ಪು ಎಲ್ಲ ಸರಿಯಾಗಿದೆಯಾ ಅಂತೇಳಿ ಈ ಟೈಮಲ್ಲಿ ನೀವು ನೋಡ್ಕೋಬೇಕು. ನಾನು ಆವಾಗ ಚಿಕನ್ ಮಸಾಲ ಆ್ಯಡ್ ಮಾಡ್ಕೊಂಡಿದ್ನಲ್ಲ, ಅದರಲ್ಲೇ ಸ್ವಲ್ಪ ಉಪ್ಪಿತ್ತು, ಏನೋ ಸ್ವಲ್ಪ ಕಡಿಮೆ ಅನ್ನಿಸ್ತು, ಅದಕ್ಕೆ ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಇವಾಗ ಇದು 1 ಕುದಿ ಬರುವವರೆಗೂ ಚೆನ್ನಾಗಿ ಕುದಿಸಿ ಆದಮೇಲೆ ನಾನಿಲ್ಲಿ 2 ಲೋಟ ಬುಲೆಟ್ ರೈಸ್ ತೊಗೊಂಡಿದ್ದೀನಿ. ಅದನ್ನು ಇವಾಗ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಬುಲೆಟ್ ರೈಸ್ ಇಲ್ಲ ಅಂದರೆ ನೀವು ಸೋನಾ ಮಸೂರಿ ಅಥವಾ ಬಾಸುಮತಿ ರೈಸ್ ಯಾವುದಾದ್ರೂ ತೊಗೋಬೋದು. ಇವಾಗ ಇದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಇವಾಗ ಸರಿಯಾಗಿ ಕುದಿ ಬರ್ತಾ ಇದೆ, ನೋಡ್ತಾ ಇದ್ದೀರಲ್ಲ. ಇವಾಗ ಈ ರೈಸನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಒಂದ್ಸಲ ಸೌಟನ್ನು ತಿರುಗಿಸ್ತಾ ಇರಬೇಕು. ಆಮೇಲೆ ಕೊನೆಯದಾಗಿ ಸ್ವಲ್ಪ ತುಪ್ಪನ ಅದಕ್ಕೆ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸಿ ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಷಲ್
ತೆಗೆದ್ರೆ ಸಾಕು. ಗೈಸ್, ಇವಾಗ ಬಿಸಿಯೆಲ್ಲ ಆರಿದ ಮೇಲೆ ಲಿಡ್ಡನ್ನು ಓಪನ್ ಮಾಡಿ ನೋಡಿದಾಗ ವಾವ್, ನೋಡಿ ಫ್ರೆಂಡ್ಸ್, ಹಿಂಗೆ ಬಂದಿದೆ ನೋಡಿ. ಯಾವ ನಾನ್ ವೆಜ್ಗಿಂತಲೂ ಕಡಿಮೆ ಇಲ್ಲ, ಮಟನ್ ಪೀಸ್ ಬಂದಾಗೆ ಬಂದಿದೆ. ಸೋಯಾಬೀನ್ಸ್, ಇದೇ ನಮ್ಮ ಸೋಯಾಬೀನ್ ಸಬ್ಬಸಿಗೆ ಸೊಪ್ಪಿದು ಬಿರಿಯಾನಿ, ಸ್ಪೆಷಲ್ ಬಿರಿಯಾನಿ. ಎಲ್ಲರೂ ಮಾಡಿ ಮನೆಯಲ್ಲಿ, ಚೆನ್ನಾಗಿರುತ್ತೆ. ನೋಡಿ ಹೆಂಗೆ ಬಂದಿದೆ ನೋಡಿ, ಉದುರುದುರಾಗಿ. ಆಹಾ, ನೋಡೋದಕ್ಕೇನು ಇಷ್ಟು ಚೆನ್ನಾಗಿದೆ, ಇನ್ನು ತಿನ್ನೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ನೀವೇ ಹೇಳಿ. ತುಂಬ ಚೆನ್ನಾಗಿದೆ. ಗೈಸ್, ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ಬಾಯ್ ಬಾಯ್ ಫ್ರೆಂಡ್ಸ್.